ಸಚಿವ ಮಾಧುಸ್ವಾಮಿ ಆವಾಜ್ ಹಾಕಿರೋ ಹಿನ್ನೆಲೆಯಲ್ಲಿ ಸಚಿವ ಮಾಧುಸ್ವಾಮಿ ರಾಜೀನಾಮೆಗೆ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಸಿಎಂ ಬಿಎಸ್ವೈ ಇದಕ್ಕೆ ಉತ್ತರ ಕೊಡಬೇಕು ಅಂತ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಮಾಧುಸ್ವಾಮಿ ವಿರುದ್ಧ ದಿನೇಶ್ ಗುಂಡೂರಾವ್ ಕೂಡ ಕಿಡಿಕಿಡಿಯಾಗಿದ್ದಾರೆ. ಸಚಿವರು ಅಂದ್ರೆ ಮಹಾರಾಜರೇನಲ್ಲ, ಈ ಬಗ್ಗೆ ಮುಖ್ಯಮಂತ್ರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ ಒತ್ತಾಯಿಸಿದೆ. ರೈತ ಮಹಿಳೆಗೆ ನೆನೆಯನ್ನು ಆವಾಜ್ ಹಾಕಿದ್ರು ಮಾಧುಸ್ವಾಮಿ. ಮಾಧ್ಯಮಗಳ ಎದುರಲ್ಲೇ ನಡೆದಿರ್ತಕ್ಕಂಥ ಘಟನೆ ಇದು. ಈ ಆವಾಜ್ ಹಾಕಿರೋ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಸಿಎಂ ಬಿಎಸ್ವೈ ಇದಕ್ಕೆ ಉತ್ತರ ಕೊಡಬೇಕು ಅಂತ ಡಿಕೆ ಶಿವಕುಮಾರ್ ಕೂಡ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಉತ್ತರ ಕೊಡಬೇಕು. ಅವರ ಸಂಪುಟ, ಅವರ ಸಹೋದ್ಯೋಗಿಗಳು, ಅವರ ವರ್ತನೆ, ಅವರ ಇತಿಹಾಸ, ಅವರ ಸಿದ್ಧಾಂತ, ಅವರ ನಡವಳಿಕೆಗಳು ಇದು ಅವರೊಬ್ಬರೇ ಅಲ್ಲ. ಪಾಪ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಒಂದು ಬಿಡುಗಡೆ ಮಾಡ್ತಾರೆ, ನೀವು ಯಾರ್ದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಾರ್ದು ಅಂತ. ಅವರೇ ಒಪ್ಕೊಳ್ತಾರೆ ಸ್ವಿಮ್ಮಿಂಗ್ ಪೂಲು. ಬೇರೆಯವ್ರ ಮೇಲೆಲ್ಲ ನೀವು ಕೇಸ್ ಹಾಕ್ತೀರಿ, ಯಾಕೆ ಅವ್ರ ಮೇಲೆ ಕೇಸ್ ಹಾಕ್ಲಿಲ್ಲ? ಬೇರೆಯವ್ರ ಮೇಲೆಲ್ಲ ಆಕ್ಷನ್ ತಗೊಳ್ತೀರಿ, ಯಾಕಿನ ನೀವು ಅವರ ರಾಜೀನಾಮೆ ತೆಗೆದುಕೊಳ್ಳಿಲ್ಲ? ಅವ್ರದ್ದು ರಾಜೀನಾಮೆ ತಗೋಬೇಕು, ಇವ್ರದ್ದು ರಾಜೀನಾಮೆ ತಗೋಬೇಕು. ಅದು ತಪ್ಪು, ಇದು ತಪ್ಪು, ಇದು ಅವ್ರಿಗೆ ಬಿಟ್ಟು ಈ ರೀತಿ ನಡ್ಕೋಬಾರ್ದು. ಸಚಿವರು ಅಂತ ಹೇಳಿದ ತಕ್ಷಣ ಅವರೇನು ಮಹಾರಾಜರೇನಲ್ಲ. ಅವರು ಒಬ್ಬ ಪಬ್ಲಿಕ್ ಸರ್ವೆಂಟ್, ಸಾರ್ವಜನಿಕ ಸೇವಕ. ಜನರ ಸೇವೆಯನ್ನು ಮಾಡ್ತಕ್ಕಂಥದಕ್ಕೋಸ್ಕರನೇ ಜನ ಅವ್ರನ್ನ ಆಯ್ಕೆ ಮಾಡಿರೋದು. ಅದಕ್ಕೋಸ್ಕರನೇ ಅವರು ಇವತ್ತು ಸಚಿವರಾಗಿದ್ದಾರೆ. ಈ ಅಹಂಕಾರದ ದರ್ಪದ ಮಾತುಗಳನ್ನು ಕಡಿವಾಣ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಅದಕ್ಕೆ ಮಾನ್ಯ ಯಡಿಯೂರಪ್ಪನವರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ರೈತರು, ಅದರಲ್ಲೂ ಕೂಡ ಒಂದು ರೈತ ಮಹಿಳೆಗೆ ಈ ರೀತಿಯಾದಂಥ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ರೆ ಯಡಿಯೂರಪ್ಪನವರು ಸುಮ್ಮನೆ ಕೂತ್ಕೊಂಡಿದ್ರೆ ಅವರು ರೈತರ ಪರ ಇದ್ದಾರಾ, ಜನರ ಪರ ಇದ್ದಾರಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಕೊರೋನಾ ಆತಂಕ